ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರ ದಾಳಿ, ಸಿಂಧನೂರು ಎಡಬಲಿ ವಿಜಯಲಕ್ಷ್ಮಿ ಅವರ ಮನೆ ಕಚೇರಿಗಳ ತಪಾಸಣೆ. ಡಿಸೆಂಬರ್ 28ರಿಂದ ಯರಗೇರ ಶ್ರೀ ಬಡೇಸಾಬ್ ಉರುಸ್, ಸಕಲ ಸಿದ್ಧತೆ ಮೊಹಮ್ಮದ್ ನಿಜಾಮುದ್ದೀನ್. ನಿವೇಶನ ರಹಿತ ವಿಶೇಷ ವರ್ಗದವರಿಗೆ ನಿವೇಶನ ಮಂಜೂರಿಗೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಹೋರಾಟ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಶ್ರೀ ವಾಲ್ಮೀಕಿ ಪುತ್ಥಳಿ ಸ್ಥಾಪಿಸಿ ವೆಂಕಟೇಶ್ ಅಸ್ಕಿಯಾಳ್ ಆಗ್ರಹ. ಪಿಂಜಾರ್ ನದಾಫ್ ಸಮಾಜದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದ ಶಾಸಕ ಲಕ್ಷ್ಮಣ ಸವದಿ, ಅಭಿನಂದನಾರ್ಹರು ಕಾಸಿಂ ಸಾಬ್. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ 25ರಂದು ಮಹಾಮಂಡಲ ಪೂಜೆ, ವೀರೇಶ್ ಕುಮಾರ್. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪತ್ತು ಮಾಡಿರುವ ಆರೋಪದ ಮೇಲೆ ಬೆಳ್ಳಂಬೆಳಗ್ಗೆ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬಲಿ ಡಿ ವಿಜಯಲಕ್ಷ್ಮಿ ಎಂಬುವರ ಮನೆ ಕಚೇರಿ ಸೇರಿ 5 ಕಡೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸಿಂಧನೂರು ಎಡಬಲಿ ಆಗಿರುವ ವಿಜಯಲಕ್ಷ್ಮಿ ಅವರ ರಾಯಚೂರು ನಗರದ ಐಡಿಎಸ್ಎಂಟಿ ಲೇಔಟ್ ಮತ್ತು ಗಂಗಾ ಪರಮೇಶ್ವರಿ ಲೇಔಟ್ ಮನೆಗಳ ತಪಾಸಣೆ ನಡೆಸಲಾಗಿದೆ. ಅಲ್ಲದೆ ಯಾದಗಿರಿ ಜೋಳದ ಅಡಗಿ ಹಾಗೂ ಸಿಂಧನೂರು ನಗರದ RWS ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗುತ್ತಿದೆ. ಮನೆ, ನಿವೇಶನ, ಬ್ಯಾಂಕ್ ದಾಖಲೆ ಹಾಗೂ ಚಿನ್ನಾಭರಣದ ಪರಿಶೋಧನೆ ನಡೆಸಲಾಗಿದೆ. ಸರಿಸುಮಾರು 49 ಕಡೆ ಆಸ್ತಿ ಹೊಂದಿರುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ರಾಯಚೂರು ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಪ್ಪಿ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದ್ದು, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ಲೋಕಾಯುಕ್ತ ಅಧಿಕಾರಿಗಳ ತಂಡ ಪರಿಶೋಧನೆ ನಡೆಸುತ್ತಿದೆ. ತಾಲೂಕಿನ ಯರಗೇರ ಗ್ರಾಮದ ಹಜರತ್ ಬಡೇಸಾಬ್ ಅವರ 127ನೇ ವರ್ಷದ ಉರುಸ್ ಎ ಶರೀಫ್ ಕಾರ್ಯಕ್ರಮ ಡಿಸೆಂಬರ್ 28ರಂದು ನಡೆಯಲಿದೆ ಎಂದು ದರ್ಗಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉರುಸ್ ಮಹೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಜರುಗಲಿದ್ದು, ಇಂದಿನ ಸಂಪ್ರದಾಯದಂತೆ ಎಳ್ಳಮಾವಾಸ್ಯೆಯ ನಂತರದ ಮೊದಲ ಅಥವಾ 2ನೇ ಭಾನುವಾರ ಬಡೇಸಾಬ್ ದರ್ಗಾದ ಉರುಸ್ ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿದ್ದು, ಡಿಸೆಂಬರ್ 27ರಂದು ರಾತ್ರಿ 10:30 ಗಂಟೆಯಿಂದ ಡಿಸೆಂಬರ್ 28ರ ಮುಂಜಾನೆ 5 ಗಂಟೆಯವರೆಗೆ ಸಂದಲ್ ಶರೀಫ್ ಗಂಧ ಮೆರವಣಿಗೆ ನಡೆಯಲಿದೆ ಎಂದರು. ಡಿಸೆಂಬರ್ 28ರ ಬೆಳಿಗ್ಗೆ 5 ಗಂಟೆಗೆ ಸೈಯದ್ ಹಫೀಜುಲ್ಲಾ ಖಾದ್ರಿ ಅವರಿಂದ ಫಾತಿಯಾ ಕಾರ್ಯಕ್ರಮ ನೆರವೇರಿಸುವ ಮೂಲಕ 127ನೇ ಬಡೇಸಾಬ್ ಉರುಸಿಗೆ ಚಾಲನೆ ನೀಡಲಾಗುವುದು. ನಂತರ 6 ಗಂಟೆಯಿಂದ ಉರುಸ್ ಪ್ರಾರಂಭವಾಗುತ್ತದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ನೆರೆಯ ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಲಿದ್ದಾರೆ. ಸುಮಾರು 1 ಲಕ್ಷದವರೆಗೂ ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಡಿಸೆಂಬರ್ 29ರಂದು ಜಿಯಾರತ್ ಕಾರ್ಯಕ್ರಮ ನಡೆಯಲಿದ್ದು, ಉರುಸ್ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್, ಮಾಜಿ ಸಂಸದ BV ನಾಯಕ್, ಬಸವರಾಜ್ ಪಾಟೀಲ್ ಇಟಗಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಜಿಲ್ಲಾಡಳಿತದಿಂದ ಉರುಸ್ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು, ಜಿಲ್ಲಾ
ಪೊಲೀಸ್ ಇಲಾಖೆಯಿಂದಲೂ ಸಹ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲು ಕ್ರಮ ವಹಿಸಲಾಗಿದೆ. ಜಿಲ್ಲೆಯ ಭಕ್ತರು ಸರ್ವಧರ್ಮಗಳ ಸಂಕೇತವಾದ ಬಡೇಸಾಬ್ ಅವರ 127ನೇ ಉರುಸ್ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 127ನೇ ವರ್ಷದ ಹಜರತ್ ಬಡೇಸಾಹೇಬ್ ಉರುಸನ್ನು ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ನಂತರದ ಮೊದಲ ಅಥವಾ ಎರಡನೇ ಭಾನುವಾರ ಈ ಒಂದು ಸಂಪ್ರದಾಯವು ಸುಮಾರು 127 ವರ್ಷಗಳಿಂದ ನಮ್ಮ ಯರಗೇರ ಗ್ರಾಮದ ಹಜರತ್ ಬಡೇಸಾಹೇಬ್ ದರ್ಗಾ ಉರುಸನ್ನು ನಿಗದಿಪಡಿಸಲಾಗುತ್ತದೆ. ಅದರಂತೆ ದಿನಾಂಕ 27/12/2025 ಶನಿವಾರ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಸಂದಲ್ ಶರೀಫ್ ಅಂತೀವಿ ನಾವು. ಸಂದಲ್ ಶರೀಫ್ ಮೆರವಣಿಗೆಯನ್ನು ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಸಜ್ಜಾದೆ ನಶೀದ್ ದರ್ಗಾ ಹಜರತ್ ಬಡೇಸಾಬ್ ಯರಗೇರ ಇವರ ಮನೆಯಿಂದ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶುದ್ಧ ಭಕ್ತಿಯಿಂದ ಮೆರವಣಿಗೆ ಹೊರಡಿ ದಿನಾಂಕ 28/12/2025 ರವಿವಾರ ಬೆಳಗಾವಿ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ತದನಂತರ ದರ್ಗಾ ಸಜ್ಜಾದೆ ಹಫೀಜುಲ್ಲಾ ಖಾದ್ರಿ ಇವರಿಂದ ಫಾತಿಹಾ ಕಾರ್ಯಕ್ರಮ ಜರುಗಿ ನಂತರ ಉರುಸ್ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಗುವುದು. ಅದರಂತೆ ಫಾತಿಹಾ ಕಾರ್ಯಕ್ರಮದಲ್ಲಿ ಮಲಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುವುದು. ತದನಂತರ ಉರುಸು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ದಿನಾಂಕ 28/12/2025 ರವಿವಾರ ಬೆಳಗ್ಗೆ 6 ಗಂಟೆಯಿಂದ ಉರುಸು ಪ್ರಾರಂಭವಾಗಿ ಸುಮಾರು ಮೂಲೆಗಳಿಂದ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಸುಮಾರು 1 ಲಕ್ಷ ಜನರು ನಮ್ಮ ಈ ಉರುಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಇಚ್ಛೆಯನ್ನು, ತಮ್ಮ ಏನು ಭಕ್ತಿ ಇರ್ತದ ಆ ಭಕ್ತಿಯನ್ನು ಪೂರೈಸಿಕೊಳ್ತಾರೆ. ಈ ಒಂದು ಉರುಸ್ ನಂತರ ದಿನಾಂಕ 29/12/2025 ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಜಿಯಾರತ್ ಕಾರ್ಯಕ್ರಮ ನೆರವೇರಿಸಲಾಗುವುದು. ಜಿಯಾರತ್ ಕಾರ್ಯಕ್ರಮದಲ್ಲಿ ನಮ್ಮ ಫಾತಿಹಾ ಕಾರ್ಯಕ್ರಮ ಮುಗಿದ ನಂತರ ತಕ್ಷಣವೇ ನಾವು ನಮ್ಮ ಜನಪ್ರತಿನಿಧಿಗಳಾದಂಥ ಜಿಲ್ಲೆಯ ಮಂತ್ರಿಗಳಾದಂಥ NS ಬೋಸರಾಜ್ ಸಾಹೇಬರಿಗೆ, ಮಾನ್ಯ ಶಾಸಕರಾದಂಥ ಮಾನ್ಯ ಬಸನಗೌಡ ದತ್ತರವರಿಗೆ ಮತ್ತು ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯಕರವರಿಗೆ ಮತ್ತು ಮಾಜಿ ಶಾಸಕರಾದಂಥ ತಿಪ್ಪರಾಜು ಹವಾಲ್ದಾರ್ ಅವರಿಗೆ, BV ನಾಯಕರವರು ಲೋಕಸಭಾ ಮಾಜಿ ಸದಸ್ಯರು, ರಾಜಾ ಅಮರೇಶ್ವರ ನಾಯಕ್ ಮಾಜಿ ಲೋಕಸಭಾ ಸದಸ್ಯರು, ವಸಂತ್ ಕುಮಾರ್ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಬಸವರಾಜ್ ಪಾಟೀಲ್ ಇಟಗಿ ಅವರಿಗೆ ಮತ್ತು ವಿಶೇಷವಾಗಿ ಇನ್ನಿತರ ಜನಪ್ರತಿನಿಧಿಗಳಿಗೆ ನಮ್ಮ ದರ್ಗಾ ಸಮಿತಿಯ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ನಾವು ದರ್ಗಾ ಕಮಿಟಿಯಿಂದ ನೀಡಲಿದ್ದೇವೆ. ಪ್ರತಿ ವರ್ಷದಂತೆ ಈ ಸಂಪ್ರದಾಯವನ್ನು ಈಗಾಗಲೇ ಅವರಿಗೆ ನಾವು ಆಮಂತ್ರಣ ಪತ್ರವನ್ನು ನೀಡಿದ್ದೇವೆ. ಇದರ ಜೊತೆಯಲ್ಲಿ ಈಗಾಗಲೇ ಉರುಸ್ ಕಾರ್ಯಕ್ರಮಗಳಿಗೆ ದರ್ಗಾ ದೀಪಾಲಂಕಾರ ದರ್ಗಾಗೆ ಈಗಾಗಲೇ ಅತ್ಯಂತ ವಿಜೃಂಭಣೆಯಿಂದ ನಾವು ದರ್ಗಾಕ್ಕೆ ದೀಪಾಲಂಕಾರವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಈ ಸಂದರ್ಭದಲ್ಲಿ ಮೆಹಬೂಬ್ ಪಟೇಲ್, ಭಂಡಾರಿ ಫಕ್ರುದ್ದೀನ್ ಪಟೇಲ್, ಅಜೀಂ ಅಲಾಂ, ಮೊಹಮ್ಮದ್ ರಫಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶೇಷ ವರ್ಗಕ್ಕೆ ಸೇರಿರುವ ಮನೆಗೆಲಸದ ಮಹಿಳೆಯರು
ವಿಧವೆಯರು, ಬೀದಿ ವ್ಯಾಪಾರಿಗಳು, ಅಂಗವಿಕಲರು, ಅಲೆಮಾರಿಗಳು ಸೇರಿದಂತೆ ನಿವೇಶನ ರಹಿತ ಫಲಾನುಭವಿಗಳ ಅರ್ಜಿಗಳನ್ನ ಸಮಗ್ರವಾಗಿ ಪರಿಶೀಲಿಸಿ ಶೀಘ್ರದಲ್ಲಿ ಸರ್ಕಾರದ ಆದೇಶದಂತೆ ನಿವೇಶನ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ಸ್ಲಂ ಜನಾಂದೋಲನ ರಾಯಚೂರು ಸಂಘದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಜನರು ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆಗಳಲ್ಲಿ ಹಾಗೂ ಬೀದಿಗಳಲ್ಲಿ ಜೀವನ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ವರ್ಗದವರ ಸ್ಥಿತಿಯನ್ನ ಪರಿಗಣಿಸಿ ನಿವೇಶನ ರಹಿತ ವಿಶೇಷ ವರ್ಗದವರನ್ನ ಗುರುತಿಸಿ ಸರ್ಕಾರಿ ಅಥವಾ ಖಾಸಗಿ ಜಮೀನನ್ನ ಖರೀದಿಸಿ ನಿವೇಶನ ಮಂಜೂರಿ ಮಾಡಲು ಆದೇಶಿಸಿದೆ. ಆದರೆ ಸರ್ಕಾರದ ಆದೇಶದಂತೆ ಈಗಾಗಲೇ ಮಹಾನಗರ ಪಾಲಿಕೆಗೆ ನಿವೇಶನ ಹಾಗೂ ವಸತಿಗಾಗಿ ಅರ್ಜಿ ಸಲ್ಲಿಸಿ ಸುಮಾರು 17 ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ ಮನೋಭಾವದಿಂದ ಅರ್ಜಿದಾರರ ಪಟ್ಟಿಯನ್ನ ಜಿಲ್ಲಾಡಳಿತಕ್ಕೆ ಕಳುಹಿಸದೆ ವಿಳಂಬ ಮಾಡುತ್ತಿರುವುದು ಖಂಡನೀಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಶೀಲನೆ ಸಂದರ್ಭದಲ್ಲಿ ನೈಜ ಫಲಾನುಭವಿಗಳನ್ನ ಕೈಬಿಡಲಾಗುತ್ತಿದ್ದು ಇದರಿಂದ ವಿಶೇಷ ವರ್ಗದ ಜನರಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಅದೇ ರೀತಿ ದೇವರಾಜು ಅರಸು ವಿಶೇಷ ವರ್ಗದ ಯೋಜನೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಇದುವರೆಗೂ ಸಭೆ ನಡೆಸದಿರುವುದು ಯೋಜನೆ ಜಾರಿಗೆ ವಿಳಂಬ ನೀತಿ ಅನುಸರಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು. ಸರಿಯಾಗಿ ಸಮೀಕ್ಷೆ ಮಾಡದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹೋರಾಟಕ್ಕೆ ಮಂಜೂರು ಮಾಡಲು ಆಗ್ರಹಿಸಿ ಪ್ರತಿಭಟನೆ. ನಗರದಲ್ಲಿ ಸರಿಸುಮಾರು 10,000ಕ್ಕೂ ಮೇಲ್ಪಟ್ಟು ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆಗಳಲ್ಲಿ ಮತ್ತು ಬೀದಿಯಲ್ಲಿ ವಾಸವಾಗಿದ್ದಾರೆ. ಸರ್ಕಾರ ವಿಶೇಷ ವರ್ಗದವರ ಸ್ಥಿತಿ ಅರ್ಥ ಮಾಡಿಕೊಂಡು ನಿವೇಶನ ರೈತ ವಿಶೇಷ ವರ್ಗದವರನ್ನು ಗುರುತಿಸಿ ಸರ್ಕಾರ ಅಥವಾ ಖಾಸಗಿ ಜಮೀನನ್ನು ಖರೀದಿಸಿ ನಿವೇಶನ ಮಂಜೂರು ಮಾಡಲು ಆದೇಶಿಸಿದೆ. ಸರ್ಕಾರದ ಆದೇಶದ ಪ್ರಕಾರ ಈಗಾಗಲೇ ಮಹಾನಗರ ಪಾಲಿಕೆಗೆ ನಿವೇಶನ ಮತ್ತು ವಸತಿಗಾಗಿ ಅರ್ಜಿ ಸಲ್ಲಿಸಿ ಸುಮಾರು 17 ತಿಂಗಳು ಕಳೆದರೂ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿರ್ಲಕ್ಷ್ಯ ಮನೋಭಾವದಿಂದ ಅರ್ಜಿದಾರರ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಕಳುಹಿಸದೆ ವಿಳಂಬ ಮಾಡುತ್ತಿರುವುದು ಖಂಡನೀಯ. ಅರ್ಜಿ ಸಲ್ಲಿಸಿದ ನೈಜ ಫಲಾನುಭವಿಗಳನ್ನು ಪರಿಶೀಲನೆ ವೇಳೆ ಕೈಬಿಟ್ಟಿದ್ದಾರೆ. ಇದರಿಂದ ಫಲಾನುಭವಿಗಳಿಗೆ ತೊಂದರೆಯಾಗುತ್ತಿದೆ. ಅದೇ ರೀತಿ ದೇವರಾಜ ಅರಸು ವಿಶೇಷ ವರ್ಗದವರ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಇದುವರೆಗೂ ಸಭೆಯನ್ನು ಹಮ್ಮಿಕೊಳ್ಳದೆ ಇರುವುದರಿಂದ ದೇವರಾಜ ಅರಸು ಯೋಜನೆ ಜಾರಿ ಮಾಡುವುದರಲ್ಲಿ ವಿಳಂಬ ನೀತಿ ಅನುಸರಿಸುತ್ತದೆ. ಕಾರಣ ಈ ಕೆಳಗಿನ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬೇಡಿಕೆಗಳು: ಈಗಾಗಲೇ ಮಹಾನಗರ ಪಾಲಿಕೆಗೆ ವಿಶೇಷ ವರ್ಗದವರಾದ ಮನೆಗೆಲಸ ಮಹಿಳೆಯರು, ತರಕಾರಿ ಬೀದಿ ವ್ಯಾಪಾರಿಗಳು, ವಿಧವೆಯರು, ಅಂಗವಿಕಲರು, ಅಲೆಮಾರಿಗಳು, ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ ಪ್ರಕಾರ ಅರ್ಜಿಗಳನ್ನು ನಿರ್ಲಕ್ಷ್ಯ ಮಾಡದೆ ಸಮಗ್ರವಾಗಿ ಪರಿಶೀಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆದೇಶಿಸಬೇಕು. ಎರಡನೇದು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದೇವರಾಜ ಅರಸು ವಿಶೇಷ ವರ್ಗದವರ ಯೋಜನೆ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಪ್ರಮುಖರಾದ ಬಸವರಾಜ್ ಅಸೂರ್, ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಹೊರವಲಯದಲ್ಲಿರುವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ವಸ್ತು ಸಂಗ್ರಹಾಲಯ ಹಾಗೂ ವಾಲ್ಮೀಕಿ ಅಧ್ಯಯನ ಪೀಠ ಸ್ಥಾಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿಯ ವಿಭಾಗೀಯ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಯಾಳ್ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವು 250 ಎಕರೆ ಭೂಮಿಯನ್ನ ಹೊಂದಿದ್ದು, ಅಲ್ಲಿ ವಾಲ್ಮೀಕಿ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು. ವಾಲ್ಮೀಕಿ ರಚಿತ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಹಾಗೂ ಉತ್ತರಕಾಂಡಗಳ ಕುರಿತು ಪುಸ್ತಕಗಳನ್ನ ಒದಗಿಸಬೇಕು. ಅವರ ಚರಿತ್ರೆಯನ್ನ ಒಳಗೊಂಡ ಮ್ಯೂಸಿಯಂ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಹಾಗೂ ಉನ್ನತ ವ್ಯಾಸಂಗ ಮಾಡಿರುವಂತಹವರಿಗೆ 7% ಮೀಸಲಾತಿಯನ್ನ ನೀಡಿ ನೇಮಕ ಮಾಡಿಕೊಳ್ಳಬೇಕು. ಜೊತೆಗೆ ದಿನಗೂಲಿ ನೌಕರರನ್ನ ಕೂಡ ಮೀಸಲಾತಿಯಡಿ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಕೂಡಲೇ ಸರ್ಕಾರ ವಿಶ್ವವಿದ್ಯಾಲಯದಲ್ಲಿ 10 ಎಕರೆ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ನಿರ್ಮಾಣ ಮಾಡಲು ಅನುದಾನ ಒದಗಿಸಿಕೊಡಬೇಕು. ಜೊತೆಗೆ ವಾಲ್ಮೀಕಿ ಕುರಿತಾದ ಪುಸ್ತಕಗಳನ್ನ ಒದಗಿಸಿಕೊಡಲು ಕ್ರಮ ವಹಿಸುವಂತೆ ಮನವಿ ಮಾಡಿದರು. ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಹಾಗೂ ಶಿಕ್ಷಣ ಹೆಚ್ಚಿಸುವ ಬಗ್ಗೆ ಮಾನ್ಯರಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ನಾಯಕ ಸಮಿತಿ ಕಲ್ಯಾಣ ಕರ್ನಾಟಕ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗದ ಅಧ್ಯಕ್ಷರಾದ ನಾನು ವೆಂಕಟೇಶ್ ನಾಯ್ಕ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲೆಯ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಸುಮಾರು 250 ಎಕರೆ ಭೂಮಿಯನ್ನು ಹೊಂದಿರುವ ಸದರಿ ವಿಶ್ವವಿದ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿಯವರ ಜೀವನ ಚರಿತ್ರೆಯನ್ನು ಒಳಗೊಂಡಂತೆ ಒಂದು ಮ್ಯೂಸಿಯಂ ಹಾಗೂ ಜೀವನ ಕುರಿತು ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅನುಕೂಲವಾಗದಂತೆ, ಅಲ್ಲದೆ ವಾಲ್ಮೀಕಿಯವರ ರಚಿಸಿದ ಕಾಂಡಗಳು ಒಂದು ಕಾಂಡಗಳಾದ ಬಾಲ್ಯಕಾಂಡ, 2ನೇದು ಅಯೋಧ್ಯಕಾಂಡ, 3ನೇದು 4ನೇದು ಅರಣ್ಯಕಾಂಡ ಮತ್ತು 5ನೇದು ಕಿಷ್ಕಿಂಧಾಕಾಂಡ ಮತ್ತು ಸುಂದರದ ಕಾಂಡ ಹಾಗೂ ಉತ್ತರ ಕಾಂಡಗಳ ಒಳಗೊಂಡ ಪುಸ್ತಕಗಳನ್ನು ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಾ ಹಾಗೂ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ವಾಲ್ಮೀಕಿ ಸಮಾಜವು ಬಹುಸಂಖ್ಯಾತರಾಗಿರುವುದರಿಂದ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ಉನ್ನತ ವ್ಯಾಸಂಗ ಮಾಡಿರುವಂತಹ ವ್ಯಕ್ತಿಗಳು 7% ಮೀಸಲಾತಿ ಪ್ರಕಾರ ನೇಮಕಾತಿ ಮಾಡಬೇಕೆಂದು ಹಾಗೂ ದಿನಗೂಲಿ ನೌಕರರನ್ನು ಕೂಡ ನೇಮಕ ಮಾಡಬೇಕೆಂದು ನಮ್ಮ ಸಂಘಟನೆಯ ಮೂಲಕ ಒತ್ತಾಯಿಸುತ್ತೇವೆ. ಸದರಿ ನಮ್ಮ ಸಂಘಟನೆಯ ಬೇಡಿಕೆಗಳನ್ನು ತಮ್ಮ ಮುಂದಿಡಲು ಕಾರಣವೇನೆಂದರೆ, ವಾಲ್ಮೀಕಿ ಮಹರ್ಷಿಗಳು ಇಡೀ ಮಾನವ ಕುಲಕ್ಕೆ ಗುರುಗಳಾದಂತವರು ಹಾಗೂ ಶ್ರೀರಾಮಚಂದ್ರನ ಮಕ್ಕಳಿಗೆ ಶಿಕ್ಷಣ ನೀಡುವಂತವರು ಹಾಗೂ ಶ್ರೀರಾಮಚಂದ್ರನ ಜನನ ಆಗುವ ಮೊದಲೇ ರಾಮಾಯಣವನ್ನು ಬರೆದಿರುವ ಗುರುಗಳು ಇಂತಹ ಗುರುಗಳನ್ನು ಮೂರ್ತಿಯನ್ನು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ 250 ಎಕರೆ ಭೂಮಿಯಲ್ಲಿ 10 ಎಕರೆ ಭೂಮಿಯಲ್ಲಿ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದ್ದು ಹಾಗೂ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತೇವೆ. ಆದ ಕಾರಣ ಸದರಿ ವಿಷಯವನ್ನು ಮಾನ್ಯ ಘನ ಸರ್ಕಾರವು ಹಾಗೂ ಮುಖ್ಯಮಂತ್ರಿಗಳು ಮಾನ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು, ಸರ್ಕಾರ ಕಾರ್ಯದರ್ಶಿಗಳು ಗಂಭೀರವಾಗಿ ಪರಿಗಣಿಸಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆ ಮತ್ತು ಇನ್ನಿತರ ಪುಸ್ತಕ ಗ್ರಂಥ ಸಮಗ್ರಗಳನ್ನು ಹಾಗೂ ಮ್ಯೂಸಿಯಂ ಅನುದಾನವನ್ನು ಬಿಡುಗಡೆ ಮಾಡಿ ಸುಂದರ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಪೂರೈಸಬೇಕೆಂದು ನಮ್ಮ ಸಂಘಟನೆಯಿಂದ ಒತ್ತಾಯಿಸಿ. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ಸಿದ್ದಲಿಂಗಪ್ಪ, ಬಾಪೂರ್ ಮಹಾದೇವ, ನರಸಿಂಹ, ವೀರೇಶ್, ಕಾಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಳಗಾವಿ ಅಧಿವೇಶನದಲ್ಲಿ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಶಾಸಕ ಲಕ್ಷ್ಮಣ ಸವದಿ ಅವರು ಧ್ವನಿ ಎತ್ತಿ ಸರ್ಕಾರದ ಗಮನ ಸೆಳೆದಿರುವುದು ಅಭಿನಂದನಾರ್ಹವಾಗಿದೆ ಎಂದು ಸಮಾಜದ ಮುಖಂಡ ಕಾಸಿಂ ಸಾಬ್ ಎಳ್ಳೆಮನಿ ಹೇಳಿದರು. ಅವರಿಂದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ ಸಮುದಾಯದ ಅಭಿವೃದ್ಧಿಗಾಗಿ ನಿಗಮ ಸ್ಥಾಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಸದನದಲ್ಲಿ ಸಮಾಜದ ಪರವಾಗಿ ಧ್ವನಿ ಎತ್ತಿದ ಶಾಸಕ ಲಕ್ಷ್ಮಣ ಸವದಿಯವರ ನಡೆಗೆ ಸಮಾಜ ಕೃತಜ್ಞತೆಗಳನ್ನ ಸಲ್ಲಿಸುತ್ತದೆ ಎಂದರು. ಇಸ್ಲಾಂ ಧರ್ಮದಲ್ಲೊಂದಾದ ಪಿಂಜಾರ್ ನದಾಫ್ ಸಮುದಾಯವು ಹರಳೆಯಿಂದ ಗಾದಿ, ರೈತರಿಗೆ ಬೇಕಾದ ಹಗ್ಗ, ಕಣ್ಣಿ, ಮೂಗುದಾರ ಸಿದ್ಧಪಡಿಸುತ್ತಾ ಬಂದಿದ್ದು
ಸಮುದಾಯ ಪ್ರಸ್ತುತವು ಶಿಕ್ಷಣ, ವಸತಿ ಶಾಲೆ, ಉದ್ಯೋಗದಂತಹ ಸೌಲಭ್ಯಗಳಿಂದ ವಂಚಿತವಾಗುತ್ತಿದೆ. ಸಮಾಜ ಇಷ್ಟು ಹಿಂದುಳಿದಿದ್ದರೂ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತಿಲ್ಲ. ತಳ ಸಮುದಾಯಕ್ಕೆ ಸಂಬಂಧಿಸಿದ ನಾಯಕರೇ ವಿಧಾನಮಂಡಲದಲ್ಲಿ ಧ್ವನಿ ಎತ್ತದಿರುವುದು ಅಸಮಾಧಾನಕರ ಸಂಗತಿಯಾಗಿದೆ. ಲಕ್ಷ್ಮಣ ಸವದಿಯವರ ಈ ನಡೆ ಅತ್ಯಂತ ಶ್ಲಾಘನೀಯವಾದದ್ದು ಎಂದು ತಿಳಿಸಿದರು. ಸರ್ಕಾರದ ಗಮನಕ್ಕೆ ತಂದ ಸನ್ಮಾನ್ಯ ಲಕ್ಷ್ಮಣ ಸವದಿ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಇವರಿಗೆ ಅಭಿನಂದನೆಗಳು. ಈ ಮೂಲಕ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ್ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತಂದ ಸನ್ಮಾನ್ಯ ಲಕ್ಷ್ಮಣ ಸವದಿ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಇವರಿಗೆ ಅಭಿನಂದನೆಗಳು ಹೇಳುತ್ತಾ, ಇಸ್ಲಾಂ ಧರ್ಮದಲ್ಲಿ ಒಂದಾದ ಪಿಂಜಾರ್ ನದಾಬ್ ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು, ಈ ಜನಾಂಗದ ವೃತ್ತಿ ಹತ್ತಿ, ಅರಳೆಯಿಂದ ಗಾದಿ, ತೆಂಗು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಲಕರಣೆಗಳಾದ ಹಗ್ಗ, ಕಣ್ಣೆ, ಮೂಗುದಾರ ಅಂದಿನ ಕಾಲದಲ್ಲಿ ಉಂಡೆನಾರಿನಿಂದ ಅಥವಾ ಪಾಪಸ್ ಕಡ್ಡಿಯಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು. ಊರಿಂದ ಊರಿಗೆ ಅಲೆಮಾರಿಗಳಾಗಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಮಾರಾಟ ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದರು. ಇಂತಹ ಹಿಂದುಳಿದ ಜನಾಂಗವಾದ ಎಚ್. ಇಬ್ರಾಹಿಂ ಸಾಹೇಬರು 1993ರಲ್ಲಿ ಸಮುದಾಯಕ್ಕೆ ಧ್ವನಿಯಾಗಿ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ. ಅದೇ ಕರ್ನಾಟಕ ಪಿಂಜಾರ್ ನದಾಬ್ ಸಂಘ. ಈ ಸಂಘದ ಸರ್ವ ಸದಸ್ಯರು ಅಂದು 1994ರಲ್ಲಿ ಜನತಾದಳದ ಮುಖ್ಯಮಂತ್ರಿಗಳಾದ ಎಚ್.ಡಿ. ದೇವೇಗೌಡರವರಿಗೆ ಭೇಟಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿ ಪ್ರವರ್ಗ 1ರಲ್ಲಿ ಸೇರಿಸುತ್ತಾರೆ. ಪ್ರವರ್ಗ 1ರಲ್ಲಿ ಸೇರಿದ ಮೇಲೆ ಈ ಸಮುದಾಯಕ್ಕೆ ಶಿಕ್ಷಣಕ್ಕಾಗಿ ನೋಂದಣಿ ಶುಲ್ಕ ರಿಯಾಯಿತಿಯಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮುದಾಯಕ್ಕೆ ಅನುಕೂಲವಾಗುತ್ತಾದರೂ ಬದಲಾದ ಸರ್ಕಾರಗಳು ಈ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಒಂದೊಂದಾಗಿ ಕಡಿತಗೊಳಿಸುತ್ತಾ ಬಂದವು. ಸಮುದಾಯದ ಮಕ್ಕಳು ಶಿಕ್ಷಣದ ಮತ್ತು ವಸತಿ ಶಾಲೆಗಳಿಂದ ಹಾಗೂ ಉದ್ಯೋಗ ವಂಚಿತರಾಗಿದ್ದಾರೆ. ಯಾವ ಸರ್ಕಾರ ಈ ಸಮುದಾಯಕ್ಕೆ ಸ್ಪಂದಿಸಲಿಲ್ಲ. ಇಸ್ಲಾಂ ಧರ್ಮದ ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಹಲವು ವರ್ಷಗಳಿಂದ ವಿಧಾನಸಭೆಯ ಮೆಟ್ಟಿಲ ಹತ್ತಿದ್ದಾರೆ, ಶಾಸಕರಾಗಿ ಸಚಿವರಾಗಿದ್ದಾರೆ. ಆದರೆ ಇಲ್ಲಿವರೆಗೆ ಯಾವೊಬ್ಬ ಮುಸ್ಲಿಂ ನಾಯಕರು ನಮ್ಮದೇ ಧರ್ಮದ ಮತ್ತು ಸಮುದಾಯದ ಜನಾಂಗದ ಅತ್ಯಂತ ಹಿಂದುಳಿದಿರುವ ಪಿಂಜಾರ್ ನದಾಬ್ ಮನ್ಸೂರಿ ಸಮುದಾಯದ ಈ ತಳ ಸಮುದಾಯಕ್ಕೆ ನಮ್ಮದೇ ಶಾಸಕರು ವಿಧಾನ ಮಂಡಲದಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತದಿರುವುದು ಖೇದವೆನಿಸುತ್ತದೆ. ಈ ಸಮುದಾಯದ ಪರವಾಗಿ ಒಬ್ಬರೇ ಒಬ್ಬರು 2021ರಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ CM ಇಬ್ರಾಹಿಂ ಸಾಹೇಬರು ನಿಯಮ 72 ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಹಸನ್ ಅಂಜಳ, ಅಲಿ ಸಾಬ್, ಭೀಮಾಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 35ನೇ ವರ್ಷದ ಮಂಡಲ ಬೆಳ್ಳುಕು ಮಹಾಪೂಜೆ ಕಾರ್ಯಕ್ರಮವನ್ನ ಶೇಖರ್ ಗುರುಸ್ವಾಮಿ ನೇತೃತ್ವದಲ್ಲಿ ಡಿಸೆಂಬರ್ 25ರಂದು ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದೆ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಸದಸ್ಯ ಡಿ ವೀರೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6:10ಕ್ಕೆ ನಿರ್ಮಲ್ಯ ದರ್ಶನ ಪೂಜೆ, 7 ಗಂಟೆಗೆ ಗಣಪತಿ ಹೋಮ, ನವಗ್ರಹ ಹೋಮ, 10 ಗಂಟೆಗೆ ಅಭಿಷೇಕ, 11:30ಕ್ಕೆ ಲಕ್ಷಾರ್ಚನೆ, 12:30ಕ್ಕೆ ವಾದ್ಯದೊಂದಿಗೆ ಪಡಿಪೂಜೆ, ಭಜನೆ ಮತ್ತು ಮಹಾಮಂಗಳಾರತಿ ನಡೆಯಲಿದೆ ಎಂದರು. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ, ಸಂಜೆ 5 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಮೆರವಣಿಗೆಯು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಲಿದೆ. 9 ಗಂಟೆಗೆ ಮಹಾಮಂಗಳಾರತಿ ಮತ್ತು ಅಲ್ಪಾಹಾರ ಸೇವೆಯನ್ನ ಹಮ್ಮಿಕೊಂಡಿದೆ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿ ವಿಷಯವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಇವತ್ತು ನಾವೊಂದು ಮಂಡಲ ಪೂಜಾ ಕಾರ್ಯಕ್ರಮವಾಗಿ ಇವತ್ತು ನಾವೊಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಸುಮಾರು 35 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವತಿಯಿಂದ ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಇದನ್ನು 35ನೇ ವರ್ಷಕ್ಕೆ ಇವತ್ತು ನಾವು ಪಾದಾರ್ಪಣೆ ಮಾಡಿದ್ದೀವಿ ಮತ್ತು 35ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವಿವತ್ತು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಭಾಳ ಒಂದು ಸಂತೋಷ ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯವಾಗಿ ಏನಪ್ಪ ಅಂತಂದರೆ, ಇವತ್ತು ಎಲ್ಲ ಜನ ರಾಯಚೂರಿನ ಜಿಲ್ಲೆಯ ಮತ್ತು ಸಾರ್ವಜನಿಕರು ಇವತ್ತೊಂದು ಭಕ್ತಿ ಭಾವನೆ
ಒಂದು ಭಾವೈಕ್ಯತೆಯಿಂದ ಈ ಒಂದು ಅಯ್ಯಪ್ಪ ಸ್ವಾಮಿ ದೀಕ್ಷಾ ತಗೊಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈ ಒಂದು ತಮಗೆ ಗೊತ್ತಿದ್ದ ಹಾಗೆ 20 ಡಿಗ್ರಿ ಇವತ್ತು ನಡೀತಾ ಇದೆ ರಾಯಚೂರಲ್ಲಿ. ಆ ಒಂದು ಚಳಿಯ ಒಂದು ವಾತಾವರಣದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ದೀಕ್ಷಾ ತಗೊಂಡು ಮಂಡಲ ಕಾಲ ಅಪ್ ಟು ನಮ್ಮ ಶಬರಿ ಯಾತ್ರೆಯವರೆಗೆ, ಅಂದರೆ ಮಕರ ಜ್ಯೋತಿಯವರೆಗೆ ಮಂಡಲ ಕಾಲ ಮುಗಿಸಿ ಮಕರ ಜ್ಯೋತಿಯವರೆಗೆ ಒಂದು 50 ದಿನ 60 ದಿನಗಳ ಕಾಲ ಇವತ್ತ ಒಂದು ಈ ದೀಕ್ಷೆಯನ್ನು ಎಲ್ಲ ದೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷದ ಸುದ್ದಿ ಮತ್ತು ಸಂತೋಷದ ಸಂಕೇತ. ಭಾಳಷ್ಟು ಜನ ಇವತ್ತ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೊಂಡು ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ರಾಯಚೂರಿನಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇವತ್ತ ದೇವಸ್ಥಾನ, ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 35 ವರ್ಷ ಮತ್ತು ರೈತವನ ಸ್ವಾಮಿ ಒಂದು 3ನೇ ವರ್ಷ ಅದು ಪಾದಾರ್ಪಣೆ ಆಗಿದೆ. ಮತ್ತು ರತ್ನಗಿರಿ ಬೆಟ್ಟ ಅವ್ರದ್ದು ಕಾರ್ಯಕ್ರಮ ಅಲ್ಲಿಯೂ ಅಚ್ಚುಕಟ್ಟಾಗಿ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಈ ಒಂದು ಸಂಭ್ರಮ ಆಚರಣೆ ಇದು ಯಾವುದೇ ಭೇದ ಭಾವ, ಯಾವುದೇ ಜಾತಿ ಮತ ಇರಲಾರ್ದೆ ಒಮ್ಮತದಿಂದ ಈ ಒಂದು ಕಠಿಣವಾದ ವ್ರತವನ್ನು ಎಲ್ಲ ದೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಅಚ್ಚುಕಟ್ಟಾಗಿ ಈಗ 25 ವರ್ಷಗಳಿಂದ ಕಾಲ ಅನ್ನದಾನ ಸತತ ನಿರಂತರವಾಗಿ ಅಯ್ಯಪ್ಪ ಸ್ವಾಮಿ ದೀಕ್ಷಾರ್ಥಿಗಳು ನಡೆಸ್ತಾ ಇದೆ. ದೇವಸ್ಥಾನ ಸಮಿತಿ ವತಿಯಿಂದ ಸರ್ವ ಸದಸ್ಯರು ಒಮ್ಮತದಿಂದ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರಿಗೂ ಕೂಡ ಅನ್ನದಾನ ನೀಡ್ತಾ ಇದೆ ಅನ್ನಲಿಕ್ಕೆ ನಮಗೆ ಒಂದು ಬಹಳ ಸಂತೋಷ ಆಗ್ತದೆ. ಅದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ರವಿ ಪೂಜಾರಿ ಅವರು ಆಗಮಿಸಿದ್ದಾರೆ ಬೆಂಗಳೂರಿನಿಂದ. ಮತ್ತು ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ಶೇಖರ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ, ಶೇಖರ್ ಗುರುಸ್ವಾಮಿಯವರು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳು, ಹಿರಿಯ ಗುರುಸ್ವಾಮಿಗಳು. ಅವರು ಬಹಳಷ್ಟು ವರ್ಷಗಳಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರುಸ್ವಾಮಿಗಳು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮಂಡಲ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಒಮ್ಮತದಿಂದ ಸೇರಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ರಾಯಚೂರು ಜಿಲ್ಲೆಯ ಸಮಸ್ತ ತಾಲೂಕಾ, ಗ್ರಾಮ, ಹೋಬಳಿ ಮಟ್ಟದ ಎಲ್ಲ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳಿಗೂ ಮತ್ತು ಅಯ್ಯಪ್ಪ ಸ್ವಾಮಿ ಆಶ್ರಮದ ಪೀಠದ ಗುರುಸ್ವಾಮಿಗಳಿಗೂ, ಸಾರ್ವಜನಿಕರಿಗೂ, ಸದ್ಭಕ್ತರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವರು ಆಗಮಿಸಬೇಕಂತೇಳಿ ನಾವು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ಪಿ ಯಲ್ಲಪ್ಪ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಸೂರ್ಯನಾರಾಯಣ್, ಶ್ರೀನಿವಾಸ ರೆಡ್ಡಿ, ಭಗವಂತ ರೆಡ್ಡಿ, ಶೇಖರ್, ಶರಣಪ್ಪ ಸ್ವಾಮಿ, ರವಿ ಪೂಜಾರಿ, ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರ ದಾಳಿ, ಸಿಂಧನೂರು ಎಡಬ್ಲ್ಯೂ ವಿಜಯಲಕ್ಷ್ಮಿ ಅವರ ಮನೆ ಕಚೇರಿಗಳ ತಪಾಸಣೆ. ಡಿಸೆಂಬರ್ 28ರಿಂದ ಯರಗೇರ ಶ್ರೀ ಬಡೇಸಾ ಬುರುಸ್, ಸಕಲ ಸಿದ್ಧತೆ ಮೊಹಮ್ಮದ್ ನಿಜಾಮುದ್ದೀನ್. ನಿವೇಶನ ರಹಿತ ವಿಶೇಷ ವರ್ಗದವರಿಗೆ ನಿವೇಶನ ಮಂಜೂರಿಗೆ ಆಗ್ರಹಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಹೋರಾಟ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಶ್ರೀ ವಾಲ್ಮೀಕಿ ಪುತ್ಥಳಿ ಸ್ಥಾಪಿಸಿ ವೆಂಕಟೇಶ್ ಅಸ್ಕಿಯಾಳ್ ಆಗ್ರಹ. ಪಿಂಜಾರ್ ನದಾಫ್ ಸಮಾಜದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿದ ಶಾಸಕ ಲಕ್ಷ್ಮಣ ಸವದಿ, ಅಭಿನಂದನಾರ್ಹರು ಕಾಸಿಂ ಸಾಬ್. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಡಿಸೆಂಬರ್ 25ರಂದು ಮಹಾಮಂಡಲ ಪೂಜೆ, ವೀರೇಶ್ ಕುಮಾರ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.